ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರಾ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನು ಇಲ್ಲ, ಸುಮ್ ಮನಿಕೊಂಡು. ಥೋ, ಏನಪ್ಪ ಇದು? ಯಾರು ಹೇಳಿ? ಕಂದ ಓ ಎದ್ದ ನನ್ನ ಮಗ ಒಂದ್ ಸಹಾಯ ಏನು ಬಾಗಿಲು ತೆಗಿತಲ್ವ ಎಷ್ಟೈತಿ ಅಲ್ಲೇ ಈಗ ಬಾರ್ ಅಂಗಡಿ. ಹೇಳಿ ಸಮಯ. ಕಂದ ಹಾ ಲೇ, ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದಿದೆ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ಲೋ? ಓ ಕರೆಕ್ಟ್ ಸ್ವಾಮಿ. ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿಯೋ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ಚೌಕರ್ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗೋತ್ತಿಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದೆ ಸಾಬ್ರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು. ಕುಡಿದ್ಬಿಟ್ಟು ಸಾಬ್ರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳಿಗೆ ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನೋ? ನಾವೇನ್ ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತ ಏನು ಹೇಳ್ಕೊಂಡಿದೀವ ನಿಮ್ಗೆ? ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕಾರೆ ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ದೀನಿ. ನೀನ್ ನನಗೆ ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ? ರೇ ಕೂತ್ಕೊಳ್ರಿ, ನೀನ್ ಅದೇ ನೇನ ತಗೊಂಡಿ ಎಲ್ಲಾರು ಹೋದಂಗ್ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವ ದೇವಸ್ಥಾನ ತಿನ್ರಿಗೆ ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರ ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ. ಅದನ್ನ ಕಟ್ಕೊಂಡು ನನಗೆ ಫೋನ್ ಯಾಕೆ ಮಾಡ್ತೀನಿ? ಹೋಗೋ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗ್ ಮಾತಾಡ್ತೀವಿ. ಹೋಗ ಬರೋ ಅಂತ. ಕಂದ ಐ ಕಂದ, ನಮ್ದು ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯಮೂಲನೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು? ದುಡ್ಡು ಉದುರಿಸ್ತೀವಿ ಅಂದ್ರಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕ್ಕೆ ಅಂತ ಈ ಕೇಳು. ಕೆರೆ ಕಡಿಗೆ ಇನ್ನೇನ್ ಹೋಗಿ ಬರ್ತಾರೆ, ಹೊರಗಡಿಕೆ ಆಚೆ ಕಡಿಗೆ ಹೋಗಿ ಬಂದಾರ ಅಂತ ಹೇಳಿದ್ದು. ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣೋ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ಹಾಳಾಗೋದು ನಿಮ್ಮನ್ನ. ಬಿಡಿ ಸಾಕ್, ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಬ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ನಾನು ಪೇಪರ್ ವರ್ಷ ನನ್ನ ಮಗ, ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ಪೇಪರ್ ದೇವ್ಗಳಿರ್ತಾವ, ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯ ಕಂದ. ನಾನ್ ಹೇಳೋದೇನ್ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ.
ನಿಮ್ಮ ತಡಿಯೋ ತಪ್ಪು. ಒಂದ್ ನಿಮಿಷ, ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನು ನಾನ್ ಮಾತಾಡಿದ್ಮೇಲೆ ನೀನ್ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಬಿಡೋಣ, ಸುದ್ದಿ ಬಿಟ್ಟು ಬೇರೆ ಮಾತಾಡಿ. ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು, ಸುದ್ದಿ ಏನ್ ಮಾತಾಡ್ತೀಯ? ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ನೀವು ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ಸ ಅಲ್ಲ. ಬಿಡಿ, ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಯಿ ವಾಸನೆ ಬರ್ತೈತೆ. ಇಲ್ಲ, ಬರಲ್ಲ. ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ. ಹಂಗೆ ಹೇಳೋಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರು, ತೊಳ್ಕೊಂಬೇಡ. ಹಾ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋ, ಗೊತ್ತಾಗುತ್ತೆ. ಯಾರನ್ನ ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನನ್ನ ಮಗ್ ಏನೋ ಆಯ್ತು ಅಂತ ಕಲ್ಲಾಗ ಹಚ್ತಿರ್ತಾರೆ. ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿ ಹಿಡ್ದೈತೆ ಅಂತ ಅಂತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸಿ ನೋಡಕ್ ಬರ್ತಾರ. ಎತ್ತೋದ್ರು ಅತ್ಲೇ ಬರ್ತಾರಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರಿಗೆ ಮಾಡಿದ್ರ ನೋಡಿ. ಅದೇ ನಾವು 161 ಲಾಸ್ಟ್ ಹಾ, ನರಸಿಂಹರಾಜು. ಬಿಡಿ, ಆಯ್ತು. ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ ಪೋಸ್ಟ್. ಕಪ್ಪು ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಳು ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ. ಇಷ್ಟೆಲ್ಲ ನೀನು ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು. ಈಗಿನ ಮಾತ್ರ ನಿಂಗ್ ಮನೆಗಿದ್ದೀನಿ ಕಂದ. ಕಂದಾಗ ನಾನು ಗುಂಜಕ್ಕ ತಡಿಯೋ ಕಂದ, ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿ? ಯಾರು? ಗುರುವಾರ ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಒಳ್ಳೇದ್ ಬಿಡ್ರಿ. ಟೈಮ್ ಬಂದಾಗ ಮಾಡ್ಲೇಬೇಕು. ನಾವು ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಳ್ಳಿ ಸರ್ ನಾನು? ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಕ್ ಇನ್ನೇನ್ ಇನ್ನೊಂದ್ ತಿಂಗಳು ಹೇಳಿದ್ರೆ 2 ಮದುವೆ ಆಗೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬಿ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಆಗ ಮರ್ಬಿಟ್ಟಿದ್ದೀಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೆ ಬರ್ತಾರಲ್ಲ ಸುಮ್ನ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ಕಾಣ್ಸುತ್ತಾ?
ನಮ್ಮಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತ ನೋಡ್ರಿ. ನಮ್ಮಪ್ಪಗೆ 25 ವರ್ಷ, ನನಗೆ ಯಾರು? ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತ್ನ ಆತಂಗೆ ನಮ್ ಸುಣ್ಣತ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು, ಹಾ, ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ? ಈ ಗುರುವಾರ. ಅಯ್ಯೋ ಅಯ್ಯೋ ಅಯ್ಯೋ. ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಿಮ್ಮ ಇವ್ರೆ ನನಗಿನ್ನ ಹುಚ್ಚು ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮಿ ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ, ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಕ್ ಕುಂತ ಅದು. ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ, ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಆನೆ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್. ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ, ಗೊತ್ತಾ? ನಾನ್ ನರಸಿಂಹಣ್ಣಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ದಿನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ, ಈಗ ಬಂದ್ಬಿಡು ಜಲ್ದಿ. ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾತಯ್ಯ, ಇವರೆಲ್ಲಾನ. ನಾನೇ ಅಲ್ವಾ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಹೂಯಕ್ ಹೋಗ್ತಾರೆ ಈಗ? ಅಲ್ವಾ, 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿಕ್ಕಂದೂರ್ಗೂ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ.
ಬಯಲ್ ಗಿಲ್ತ್ ನಾನು ನನಗೆ ಹಿಡಿದೈತೆ ನೋಡೋಣ ಮಗ. ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ ತಿರ್ಗಿ ಎಬ್ಬಸನ್ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಗ ನೋಡ್ತೀನಿ ಮಾಮ ಮಾರಾಡ್ದಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ ಅಲ್ಲಿ ಅಗ್ಗೇರಿಗೆ ಹೋಯ್ತಿ. ನಮ್ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜ್ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ, ನಾವು ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ನಿನ್ ತಾಯಿನಾಕೆ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂದ ತಿಟ್ಟು ನನ್ ಅಯ್ಯೋ ಮಾತ್ರೆ ಕೊಡು. ರೂಟು ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು. ಯಾರಿಗಾನ ಬೇರೆ ಫೋನ್ ಮಾಡಿ ನಿಮ್ಮ ನರಸಿಂಹರಾಜು ಅಂದ್ರೆ ನೀವೇ ಅಲ್ವಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ನೀವೇ ತಗೊಂಬಿಡಿ ಅದ, ನೀವೇ ಅದನ್ನ ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ತಾಲ್ ಭಾಗ ನೋಡಿ, ಮುಕ್ತಾಲ್ ಭಾಗ ಅಲ್ಲೇ ನಮ್ದು ಸೌದು ನಿಂತು ಮುಕ್ತಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಫ್ಯಾಮಿಲಿದೈತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೊ ಅಂತ. ನಮ್ಗೆ ತಿರುಗಿ 10 ವರ್ಷ ಆಯ್ತು ಅಂತ ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ. ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕಂತೆ. ಎಲೆಗೆ ₹1 ಕೊಡ್ತಾರಂತೆ. ಇಲ್ಲ ಎಲ್ಲೇ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ ₹250. ಅದೇ ಮಾಡಿ ನೀನ್ ತಲೆ ಸ್ವಾಮಿ ನರಸಿಂಹಣ್ಣವ್ರೆ, ನಾವ್ ಹೇಳ್ತೇವೆ, ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಿ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗ್ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತಿರೋದು, ನಿಮ್ಮ ಅಪ್ಪ ತುಂಡವಣ್ಣ ಬಂದ್ ನಾವು ನಿಮ್ಮ ಅಮ್ಮಗೆ ಅಣ್ಣ, ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆ ಹಂಗೆ ಹುಣಸೆನ್ ಸೊಪ್ಪು ನುಗ್ಗೆ ಸೊಪ್ಪು ತಾಂಬರೋಣ. 7,000 ಒಂದು, ನುಗ್ಗೆ ಸೊಪ್ಪು 50,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ, ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀವ್ ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಸಾವು ಸಂಭವಿಸಿರ್ಬೇಕಾರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ? ಈಗ ನಾವು ಅದ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ನುಗ್ಗೆ ಎಲೆ ಬಿಡ್ತಾರವಲ್ಲ, ದುಡ್ಡು ಬೇಡ. ಆಮೇಲೆ ಮೂಗ್ನಟ್ಟು ಅದೇತರ ಹೋಗ್ಬಟ್ಟು ಎಲೆ ಬಿಡ್ತಾರವಲ್ಲ, ನಾವು ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ, ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ನಮ್ಮ ಸ್ಕೂಲ್ ಬಿಟ್ಟು ಈಗ 15-20 ದಿನ ಆಗಿ ಊಟ ಅಂತ ತಿಂದು ನಮ್ಮ ತುಳಿನ ತುಳಿಯಾಕ್ತಾರ. ನಿನ್ ತಾಯಿನಾಕ ಬಟ್ಟೆ ಕರೋ ತಿಕ್ಕೆ ಯಾಕೆ ಅವ್ರು ಅನ್ನ ಕಿತ್ತು ಹಾಳು ಮಾಡ್ತಾರ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ, ಯಾಕಣ್ಣ? ಮೇಡ ನಮ್ಮಲ್ಲಿ 1 ವರ್ಷ ಮಾತಲ್ಲ ಊಟ ತಗ್ತೀನಿ ನಾನು. ಅಣ್ಣ ನಮಗ್ ಗ್ಯಾಸ್ಟ್ರಿಕ್ ಆಗೈತೆ ಕಣ, ಯಾಕಣ್ಣ? ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ನೋಡ್ರಿ ನಮ್ಮ ಯಾರು ಅಂಗಡಿ ಗೊತ್ತಿಲ್ಲ ನನ್ನ ಮಗ ಜಲ್ದಿ ಕ್ಯಾಪ್ ಗೊತ್ತೈತೆ ಯಾರು ನೋಡ್ರಿ ಇವ್ರು ಫುಲ್ ಊಟ ಮಾಡೋಣ ನಾನು. ನರಸಿಂಹಣ್ಣ, ನರಸಿಂಹಣ್ಣ
ಒಂದ್ ಏನೋ ಕಾಳು ಕಟ್ಟಿ ನೋಡ್ರಿ ಬರೀ ಜಲ್ದಿಡಿದ ನಾವು ಸಾರ್ ಮಾಡೋದ್ ಗ್ಯಾಪ್ ಬರ್ತೈತಿ ನಮ್ಮ ಬೇಡ ಇಲ್ಲ ಒಂದು ಬಸ್ ಆರನ್ ಮಾಡ್ರಿ ಊಸ್ ಗ್ಯಾಪ್ ಬರ್ತೈತಿ ಏನ್ ಮಾಡೋಣ ನಾನು ನರಸಿಂಹಣ್ಣ ನರಸಿಂಹಣ್ಣ ಅದು ಏನ್ ಕರ್ಮ ಮಾಡಿದ್ವಿ ನಾವು ಕುಡಿಯೋದ್ ನಮ್ ನೀರು ಇದು ನಮ್ ಬಟ್ಟೆ ಕಾಯಿನ್ ಹಾಕಿ ಈ ಯಾವ ನನ್ನ ಮಕ್ಕಳು ನಮ್ಗೆ ತೊಡಗಿಸ್ಕೊಂಡ್ರಿ ಜನ್ಮಾದವ್ರು ಕಷ್ಟ ಕೊಡ್ತಾವ್ರಲ್ಲ ನರಸಿಂಹಣ್ಣ ಏನ್ ನರಸಿಂಹಣ್ಣ ಅನ್ಬೇಡ 3 ಸಲ ಕೆರೆನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ ಹಲೋ ನರಸಿಂಹಣ್ಣ ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ ಏನಿಲ್ಲ ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು ನಾವು ಸಂಸಾರ ನಮ್ದು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ ನಿಮ್ಮ ಮಗು ನಾನು ಎಲ್ಲಿ ಸಿಕ್ಕೊಡ್ರಿ ಕೈಲಿ ಹೋಗುತ್ತ ನರಸಿಂಹಣ್ಣ ಆಯ್ತು ನೋಡ ಅವ್ರು ಯಾರು ಅವ್ರು ತಗೊಂಡಿದ್ದಾರೆ ಎದ್ದೋಗಪ್ಪ ಅಂತ ಕಳಿಸಿರ ಸಾಕಿಗೆ ನರಸಿಂಹಣ್ಣ ನರಸಿಂಹಣ್ಣ ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ ನಮ್ದು ಕರೆನ್ಸಿ ರೇ ಫೋನ್ ಮಾಡಿರೋದು ನಾವ್ ಕಣ್ರಿ ಕರೆನ್ಸಿ ಕಟ್ಟಾಕೆ ನರಸಿಂಹಣ್ಣ ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು ನರಸಿಂಹಣ್ಣ ಏನ್ ಹೇಳಿ ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡೋಣ ನಮ್ಮ ಬೇಡ ಮನೆ ಒಳಗೆ ಹೋಗಿ ಅವ್ರು ಆಟಿಗೆ ಹೋಗ್ತಾರೆ ಇಲ್ಲಿ ಬಂದು ಏನ್ ಮಾಡೋಣ ಏನ್ ಮಾಡೋಣ ಇಲ್ಲಿ ಫೋನ್ ಮಾತಾಡ್ತಾ ಇರೋದು ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು ಗೊತ್ತಾಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ ಹಾವೇರಿ ಜೀವನ ಮಾಡ್ತಿದ್ದೀರೋ ಮೈಸೂರಲ್ಲಿ ಮಾಡ್ತಿದ್ದೀರೋ ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ ರಾಯಚೂರಲ್ಲಿ ಮಾಡಿ ಬೆಳಗಾಮಲ್ಲಿ ಮಾಡ್ತಿದ್ದೀರೋ ನೀವ್ ಯಾರು ಹೇಳ್ರಿ ಇದು ನಮ್ದು ಬಳ್ಳಾಪುರ ಸ್ವಾಮಿ ಇದು ದಾವಣಗೆರೆ ಅಲ್ಲ ನಮ್ದು ನಾನು ಹಲೋ ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನು ಹಾ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರ್ಗಿ ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ ಎಷ್ಟು ಮೂಟೆ ಬೆಳಿತೀರಾ ಎಷ್ಟು ಕ್ವಿಂಟಲ್ ಬೆಳಿತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ್ ಏನು ಬೆಳೆಯಲ್ಲ ನಾವು ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು ನಮ್ಮ ಕರ್ಮ ಬಸ್ ಹೋತೇನಪ್ಪ ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ ತೆಂಗಿನಕಾಯಿ ಅಡಿಕೆ ಗಿಡ ರೇ ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ ತಲೆ ನಮ್ದು ಸರಿ ಇಲ್ಲ ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನಕಾಯಿ ಬೆಳಿತೀರಾ ಭತ್ತ ಬೆಳಿತೀರಾ ಅಲ್ವಾ ಭತ್ತನು ಕಮ್ಮಿನೇ ಒಟ್ಟಾಗೆ ತೆಂಗಿನಕಾಯಿ ಅಡಿಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಬೆಳೆದಾದ್ಮೇಲೆ ಚೀಲಕ್ಕೆ ತುಂಬಿಡಿ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬ್ತೀರಾ ಗೋಣಿ ಚೀಲಕ್ಕೆ ತುಂಬ್ತಿರೋ ಆಟೋದಲ್ಲಿ ತುಂಬ್ಕೊಂಡು ಹೋಗ್ತೀರೋ ಟ್ಯಾಕ್ಸಿಯಲ್ಲಿ ತುಂಬ್ಕೊಂಡು ಹೋಗ್ತೀರೋ ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ ಮಂಡಿಗೆ ಹಾಕ್ತಿರೋ ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟಾಗಿ ಮಾರ್ತಿರೋ ಕ್ವಿಂಟಲ್ ಗಂಟಲೆ ಮಾರ್ತಿರೋ ಕೆಜಿ ಗಟ್ಟಲೆ ಮಾರ್ತಿರೋ ಗ್ರಾಮ್ ಗಟ್ಟಲೆ ಮಾರ್ತಿರೋ ಬಸ್ ಹೋದೆಲ್ಲ ಬಸ್ ತುಡ್ನೆ ಹೊಂದ್ಕೊಂಡು ಹೋದೆ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್ ನಮ್ದು ಯಾವ್ದು ಹತ್ತಿರ ನಮ್ಮ ಬಸ್ ಹೋದೆಲ್ಲೋ ಕರ್ಮ ಮಾಡ್ತೀರಿ ಭಾಗ ನಿನ್ಗೇನು ಕಷ್ಟ ಇಲ್ಲ ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದ್ ನೋಡಿ ಸೇರ್ಬೇಕ ಬತ್ತ ಹೇಳಿ ಕೋಳಿ ಕಿತ್ತಕ್ ಬಂತು ಸ್ವಾಮಿ ಅಡಿಗೆ ಮುಂದೆ ಬಂತು ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ನೋಡಿ ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ ಏನ ಇರ್ಲಿ ಬಿಡಿ. ಹಲೋ ಹಲೋ ಯಾರು
80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯವನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ ನನ್ಗೆ ಯಾಕೆ ಮಾಡಿದ್ರ? ಸರ್ ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕೋಬೇಕು, ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡ್ ಮುಚ್ಚಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತಿ ಹಂಗ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂತದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರ್ತೈತೆ ಅವ್ರಿಗೆ ನೀವ್ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು. ನಿಮ್ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನ್ ಬಳ್ಳಾಪುರ ಅಂದ್ರೆ? ಬೂಗನಹಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಜನ ಹೋಗ್ಬಾರ್ದು, ಜನ ಇರೋ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕೊರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಇಲ್ಲ, ದೂರ ಮಾಡಿ ನೀವು ನಮ್ಮ ಓಡಿಸ್ಕೊಳ್ಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಡ್ಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ಕೆ ಬಂದು ನನ್ನ ಚೆಂದಿ ಬಂದು ನಾನೇ ಮಾಡೋಣ. ಓಡಿಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚೆ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋದ್ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ನೋಡಿ. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ, ಬೇಣುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು, ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಅವ್ರಿಗೆ ಒಳ್ಳೇದವ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 2 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು. ನಮ್ದೇ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡವ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು, ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾಗುದು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ ಬಡವರು ಸರ್. ನಾವು ಅಷ್ಟು ಸುಲಭವಾಗಿ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಿಲ್ಲ ಏರಿಕರು ಪೊಲೀಸರು ಬಂದು
ಅದೇ ಇದು ಮಗ ಇದು ಮಾಸ್ಕ್ ಹಾಕ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ, ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಈಗ ಅಲ್ಲ ಇದೇನು ಹೋಗುತ್ತರ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳ್ಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು. ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂಥವ್ರೆಲ್ಲ ಬಂದು ಸಾಯ್ತವ್ರೆ, ನೀವು ಸಾಯ್ತಿಲ್ವಲ್ಲ ಯಾಕೆ? ಏನ್ ಇದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡು, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತಲೆ ನಂತ ಮಾತಾಡಿದೆ. ನಾನ್ ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ ಸೋಳೆ. ಹಿಂದೆ ನೀವು ಕಾಯಿನ ಹಾಕಿ ನಿಮ್ಮಮ್ಮ ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿ ಹಾಕಿನಿ ಕಲೆ ಇಸ್ತೀನಿ ಅಲ್ಲಿ ಮುಂದೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ಸತ್ತೋಗ್ಬಿಡ್ತೀಯ, ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಿಲ್ದಂಗ ಆಗ್ಬಿಟ್ಟು ಆಮೇಲೆ ಹಿಂಗ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ ದಾರಿ ಆಗ್ತೈತಿ. ನಿನ್ನಂತ ಮೊದ್ಲು ಹೊರಗೆ ಹೋಗ್ಬೇಕು ಕೊರೋನಾ ಬಂದ್ ನೀನು ಮೊದ್ಲು ಸತ್ತೋಗ್ಬೇಕು. ನಿಮ್ಮ ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವ್ ಚೆನ್ನಾಗಿರ್ ಹೋಗ್ರಿ. ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರ ಅಂತ ಬುದ್ಧಿ ಹೇಳ್ಕಳ್ಸಲ್ಲ ಚಿನಾಲಿ. ಲೋಪರ್ ಮಗನೆ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ತಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದೆಲ್ಲ ಚಿನಾಲಿ. ಹಂಗಾರೆ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ ವಾಶ್ ಮಾಡ್ಕೊಳಕ್ ಕಿತ್ತೋದ್ಲ ಹುಡಿ. ಲೇ ನಿನಗ್ ಬದದ್ ನೋಡ್ಲ, ಇವತ್ತು ನಾಳೆ ಇವತ್ತು ಸಾಯಂಕಾಲ ಬೆಳಿಗ್ಗೆ ಬದದ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರೇನಾಥ ಸ್ವಾಮಿ ಐತೆ. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿದಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಕಾರ್ಯ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ದ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ?
ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ? ಯಾಕಂದ್ರೆ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯರ್ಗೆ. ನಾವು ಅವ್ರ ಮಕ್ಳೇ, ಆ ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ ಅವ್ರ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾರೇ ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದುವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಹ್ಮ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನು ನಮ್ಮವ್ವ ಹಂಗಂದ್ರೆ. ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಇಡೀ ಊರಲ್ಲಿ ಎಲ್ಲ ಸೇರ್ತು ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಗೆಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ, ಸರಿ ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೈ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರ ಹೋಗ್ಲಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧಂಗ್ ನಮಗೆ ಮೊದ್ಲು ನಾನು ಕೆರ ಅರ್ಧಂಗ್ ಮಾತಾಡ್ತೀನಿ. ಹಲೋ ಹಲೋ, ಏನ್ ಮಾಡ್ತಿದ್ದೀರ ಅಣ್ಣ? ಈಗ ಬಂದು ಎಲ್ಗ ಹೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದು 4ಕ್ಕೆ ಬೇರೆ ಸೇರ್ಕೊಂಡಿದ್ದ? ಯಾವ್ದು ನಿನ್ ಪಾಲ್ಟು? ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನೀನ್ ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ಅಲ್ಲಿಗೆ ಹೇಳ್ಕೊಂಡು ಅವ್ರ ಮನೆ ಹಾಳು ಮಾಡಿ. ಅಲ್ವಾ? ನಾರ್ದೊಂದ್ ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ, ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ, ನಿನ್ ಕರೆನಗರ ಕಚ್ಚ, ನಿನ್ಗೆ ಆಕ್ಸಿಡೆಂಟ್ ಆಗ, ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಯಲ್ಲ ನೀನು. ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗೆ ನೀನು. ಹಲೋ, ಯಾಕೆ ಬೈತಿರೋದು ಹೇಳು? ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಬಾರೋ. ಎಷ್ಟು ಜನ ಬಂದವರು?
ಎಷ್ಟ್ ಜನ ಬಂದವ್ರ ನಾನು ಎಷ್ಟ್ ಜನ 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು ನನ್ ಜೀವನ ನಡೆಯೋದ್ ಹೆಂಗೋ, ನಾನು ಒಂದ್ 20 ಜನ ತಕ್ ಹೋಗಿದ್ದೆ. ನಿನ್ಗೆ ಯಾಕೋ ನೀನೊಂದ್ 20 ಜನ ಕಳಿಸ್ತೀನೋ? ನೀನೇ ದುಡ್ಡು ಇಸ್ಕೊಳ ಬಾರ, ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ ನಿನ್ನಂತ ಸೊಳೆ ಮಕ್ಳು ನಮ್ಮನ್ನ ಕಟ್ಕೊಂಡ್ ಎಂಡ್ರು ದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಸೋಳೆ ಮಗ ಇದ್ರೆ ನಮ್ಮನ್ ಮಳೆ ಬದೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆಲ್ಲ ಮಾಡ್ತಾರೆ. ಮುಚ್ಚ ಬಾಯಿ ಸೋಳೆ ಮಗನೇ, ಮುಚ್ಚು ಬಾಯಿ. ನಿನ್ ತಾಯಿನ ಶ್ರೀರಾಮಚಂದ್ರ ದಾರಿಗೆ ಹೋಗೋದು. ಕೊಡು ನೀನ್ ಎಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಗ್ಗಿತಲ್ಲೋ ನಿನ್ನ ಅದ್ದಾಗಿ ಕುಗ್ಗಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿರಾಲಿ ನೋಡ ದೇವರ್ಸಿ ಮುಂಡೆಗಳ. ಈಗ ನೋಡ ಒಡವೆ ಮಾರ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲಾ ತುಣ್ಣೆ ಉಣ್ಸೋರನೋ ಹಂಗೆ ಇನ್ನ ತುಣ್ಣೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗ್ ಮಣ್ಣಾಕ ಲೋಪರ್ಸ್ ಮಗನೇ. ನೀನ್ ಕರೆನಾಗರ ನೋಡ್ಲಾ, ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು. ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ. ಅವ್ರ ಯಾರ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ, ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಯೋತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಾಗೆ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ, ರಂಗಿಲಾಲ ಅಂತ ಹೋಗಿದ್ದು ಇವಾಗ ಬಂದ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ಹಲೋ. ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ, ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ವ ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುನ್ನೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ, ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋರ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ ನಿಮ್ ಅಮ್ಮನ್ನ ನಿಮ್ ಮಗಳನ್ನ. ಹೌದಾ? ನಿನ್ನ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ? ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ, ಈ ತರ ನನ್ಗೆ ಬರ್ತಾ ಇಲ್ಲ, ತುಂಬಾ ನೋವು, ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ಒಂದ್ ನಿಮಿಷ. ನೋಡು ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ, ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹೇಳು ಅಂದ್ರೆ. ನಿಮ್ ಸಾಯ ಜೀವ ಅಜ್ಜಿ ಯಾಕೆ ಹೇಳಿಸ್ತೇಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಸಂತಾನ ಯಾಕೆ ಹೊಟ್ಟೆ ಉಳಿಸ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ
ಆಗ ರಾತ್ರಿ ಕೂಡು ನೀರು ಹೋಗಿ ಇದಾಗ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನು ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ನ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು. ಈಗ ಲಾಸ್ಟ್ ಸರಿ ನಿಮ್ಮಿಂದ ನಾವ್ ಇರೋನು ಸತ್ತೋಗೋಣ. ನಿನ್ಗೆ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ, ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರಸ್ಥರು ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಈಗ ನಾವು ಡ್ರೈಯರ್ಕೆ ಅಂತ ಇರೋದು ಹಾಗೆ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ, ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವು ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನಿಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ನೀವ್ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡ್ ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ, ನೀನು ಎಷ್ಟು ಯಾಕೆ ಮರಿ?